Watch full episodes on Jio Hotstar. ವಾಹ್, ಏನ್ ಸಖತ್ತಾಗಿದೆ ಈ ಜಾಗ. ಬಹಳ ನಿದ್ದೆ ಬರ್ತಾ ಇದೆ. ಏನ್ ಸುಂದರವಾದ ವಾತಾವರಣ ಇದು. ಬಿರುಗಾಳಿ ಬರ್ತಿದ್ಯಾ? ಅಯ್ಯೋ ಇಲ್ಲಿ ನೋಡಿ, ಬಿರುಗಾಳಿ ಬರ್ತಿದ್ಯಂತೆ, ಇಲ್ಲಿ ತೋರಿಸ್ತಿದೆ. ನಾವು ಸಂಜೆ ಅಷ್ಟರಲ್ಲಿ ಬಿಟ್ಟಿಲ್ಲ ಅಂತಂದ್ರೆ ನಮ್ ಕತೆ ಮುಗೀತು ಅಷ್ಟೇ. ಅಯ್ಯೋ ಅಯ್ಯೋ, ಏನಾಗ್ತಿದೆ? ಈ ಗಾಡಿಗೆ ಏನಾಯ್ತಪ್ಪ? ಸ್ಟಾರ್ಟ್ ಆಗ್ತಿಲ್ಲ. ಪ್ಲೀಸ್ ನೀವೆಲ್ಲ ಸರಿ ಕಾರ್ನ ತಳ್ಳಿ, ಅದು ಸ್ಟಾರ್ಟ್ ಆಗುತ್ತೆ ಪ್ಲೀಸ್. ಅಯ್ಯಯ್ಯೋ, ಇದು ತುಂಬಾ ಆಗ್ತಿದೆ. ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಓಡೋಗಿ. ಇಲ್ಲಿಂದ ಎತ್ತರ ಪ್ರದೇಶಕ್ಕೆ ಓಡಿದ್ರೆ ಜೀವ ಉಳಿಸ್ಕೊಳ್ಳೋ ಚಾನ್ಸಸ್ ಇದೆ. ಇಲ್ಲ ಅಂದ್ರೆ ಮಂಜಿನಲ್ಲೇ ಸಿಕ್ಕಾಕೋಬೇಕಾಗುತ್ತೆ. ಅಯ್ಯೋ, ಯಾಕೆ ಎದ್ರಕೊಂಡು ಓಡೋದು? ಫ್ಲೈಯಿಂಗ್ ಹೆಲ್ಮೆಟ್ ಇದೆಯಲ್ಲ ಇಲ್ಲಿ. ಅಯ್ಯೋ ಸಾರಿ ಕಣಯ್ಯ, ಇದ್ರ ಬ್ಯಾಟ್ರಿ ಫುಲ್ ಡೌನ್ ಆಗೋಗ್ಬಿಟ್ಟಿದೆ ಕಣಯ್ಯ. ಬೇಗ ಬೇಗ ಚಾರ್ಜ್ ಮಾಡ್ಲೇ ಇಲ್ಲ ಕಣಯ್ಯ. ಅದಕ್ಕೀಗ ನಾವು ಓಡ್ಲೇಬೇಕು. ಓಡೋಣ ಬನ್ನಿ. ಡಾಕ್ಟರ್, ನಾವು ಬೇರೆ ದಿಕ್ಕಲ್ಲಿ ಓಡ್ತಾ ಇದ್ದೀವಿ. ಬಂದಾಗ ಓಡೋದ್ರಲ್ಲಿ ನನಗೆ ಅಯ್ಯೋ ಕಣಯ್ಯ, ಬೇಗ ಓಡ್ರಯ್ಯ. ಬಿರುಗಡೆ ಹತ್ರ ಬರ್ತಾ ಇದೆ ಕಣಯ್ಯ. ನಮ್ ಡಾಕ್ಟರ್ ವಾಯ್ಸ್ ಬರ್ತಾ ಇದೆ. ಅದೇ ನಮ್ ಡಾಕ್ಟರ್ ನನ್ನ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ರು? ನೋಡಯ್ಯ, ಮೇಲ್ಗಡೆ ಹೋಗ್ತಾ ಇದೆ ನೋಡ್ರ. ಕೆಳಗಡೆ ಬರೋಣ. ಬಿಟ್ಟಾಕ್ಬಿಟ್ಟು ಒಬ್ಬನೇ ಹಾರ್ಕೊಂಡು ಹೋಗ್ತಾ ಇದ್ದಿಲ್ಲ ಡಾಕ್ಟ್ರಣ್ಣ. ಯಾಕಣ್ಣ ಹಿಂಗ್ ಮಾಡಿದೆ? ಅಯ್ಯೋ ಹೇಳ್ತಾ ಇದ್ದೀನಲ್ಲಯ್ಯ, ಸಾರಿ ಕಣ್ರಯ್ಯ. ನೀವೆಲ್ಲ ಓಡೋಗ್ಬಿಟ್ರಲ್ಲ, ತಕ್ಷಣ ಬ್ಯಾಟ್ರಿ ಗಾಪ್ಕ ಬಂತು. ಇಲ್ಲೋಡ್ರ, ಎಲ್ರು ಹಾಕೊಳ್ಳಿ, ತಗೊಳ್ಳಿ. ಆರ್ರಯ್ಯ ಮೇಲೆ. ನೀವೆಲ್ಲ ಎಂತ ಬುದ್ಧಿವಂತರು. ಕಾರ್ನು ಹಾರಿಸ್ತೀರಾ, ನೀವು ಹಾರ್ತೀರಾ. ಆ ಕಳ್ಳಿಯವ್ರ ಮಕ್ಕಳು ಸಿಗಾಕೊಂಡ್ಬಿಟ್ಟಿದ್ದಾರೆ. ಹೆಲ್ಪ್ ಮಾಡೋಣ, ರೆಡಿ ಬಂದು ಬಚಾವ್ ಮಾಡೋಣ. ಅಯ್ಯೋ, ನೀವೇ ಕರಡಿ ಹಿಂದೆ ಹೋಗ್ತೀರಾ? ಅದು ನಿಮ್ಮನ್ನ ತಿನ್ಬೇಕು ಅಂತ ನಿಮ್ ಹಿಂದೆನೆ ಬಿದ್ದಿದ್ಯಲ್ಲ, ಮತ್ತೆ ನೀವ್ ಅದನ್ನ ಈಗ ಕಾಪಾಡ್ಬೇಕು ಅಂತಿದ್ದೀರಾ. ಅರೆ, ಎಲ್ರು ತಮ್ಮ ಕೆಲಸ ಮಾಡೇ ಮಾಡ್ತಾರೆ. ನಮ್ ಕೆಲಸ ಏನು ಅಂದ್ರೆ ಕಾಪಾಡೋದು. ನಾವು ಮನುಷ್ಯರು, ಆದ್ರೆ ಅವ್ರ ಕೆಲಸ ಅಂತ ತಿನ್ನೋದು. ಯಾಕೆಂದ್ರೆ ಅವರು ಪ್ರಾಣಿಗಳು. ಇಲ್ಲಿ ಕೇಳು ಮಟ್ಟ. ಹಲೋ ಕರಡಿಯಣ್ಣ. ಅಲ್ಲಲ್ಲ, ಇಲ್ಲಿ ನೋಡಿ. ನನ್ನ ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇದ್ದೀರಾ? ನಿಮ್ಮನ್ ಬಿಡಲ್ಲ ನಾನು. ಅಲ್ಲೊಂದು ಗುಹೆ ಇದೆ, ನಡಿ. ಮಕ್ಕಳನ್ನ ಅಲ್ಲಿ ಬಿಟ್ಬಿಡೋಣ. ಮಕ್ಕಳು ಸೇಫ್ ಆಗಿರ್ತಾರೆ. ನಡಿ ನಡಿ. ನೀವಿಲ್ಲಿ ಸೇಫ್ ಆಗಿರ್ತೀರಾ. ಬರ ಬದ್ಲು. ಆ ಕರಡಿ ಹಣ್ಣಿಗೂ ಕಾಪಾಡ್ಬೇಕಣೋ. ಅವ್ನಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮಕ್ಕಳು ತಪ್ಪಲಿ ಆಗ್ಬಿಡ್ತವೆ.
ಅರೆ ಮೋಟು ನನ್ನ ಮಾತು ಕೇಳು, ಆ ಕರಡಿ ಅಣ್ಣಂಗೆ ಏನು ತೊಂದರೆ ಆಗೋದಿಲ್ಲ ಕಣೋ. ಮೋಟು ಮೋಟು ನಡಿಯೋ, ಅವನಾಗವನೇ ಮೇಲಿಗೆ ಬರ್ತಾನೆ, ನಡಿಯೋ ನೀನು. ಅಲ್ಲಿರೋದೇ ಸೆರ್ಮಿಟ್ ವಿಲೇಜ್. ನಾವು ತುಂಬಾ ಬೇಗನೆ ಬಂದ್ವಿ. ಸ್ನೋ ಸ್ಟಾರ್ಮ್ ಎಲ್ಲ ತುಂಬಾ ದೂರ ಇದೆ. ಅಯ್ಯೋ ಬೊಟ್ಟು ನನ್ ಕೆಳ ಇಲ್ ಕೆಳಯ ಬ್ಯಾಟ್ರಿ ಕಮ್ಮಿ ಆಗ್ಬಿಟ್ಟಿದೆ ಕೆಳಯ. ಡಿಸೈಡ್ ಮಾಡ ಕೆಳಯ. ಲ್ಯಾಂಡ್ ಮಾಡೋಣ, ಲ್ಯಾಂಡ್ ಮಾಡೋಣ. ಡಾಕ್ಟರ್ ವಾಯ್ಸೇ ಬರ್ತಾ ಇಲ್ವಲ್ಲ ಪತ್ಲು? ಅಯ್ಯೋ ಡಾಕ್ಟರ್ ಅಣ್ಣ, ಏನಣ್ಣ ಇವೆಲ್ಲ ನಿಮ್ದು? ಅಯ್ಯೋ ನನ್ ಗೆಳೆಯರ, ಈ ವಿಲೇಜ್ ನ ಸ್ಟೋರಿ ಓದ್ತಾ ಇದ್ದ ಕಣ್ರಯ್ಯ. ಇಲ್ಲಿ ಈಗ್ಲೂ ಯಾವತ್ತಿಂದ ಶುರುವಾಯ್ತು, ಇಲ್ಲಿ ಜನಗಳ ಹಿಸ್ಟ್ರಿ ಏನು ಅಂತ ವಗೇರ ವಗೇರ ಕಣ್ರಯ್ಯ. ಈಗ ನಾವು ನಿನ್ ಹಿಸ್ಟ್ರಿ ಬಗ್ಗೆ ಓದ್ತೀವಿ, ಕೇಳಿಲ್ಲಿ ನಮ್ಗೆ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ ಅಂತ ಹೇಳು. ಅಯ್ಯೋ ನಾನು ಹೇಳಿದ್ದೇನಯ್ಯ, ಖಾಲಿ ಕೆಳಗಡೆ ಬಿಟ್ಟು ಇಳಿದ್ಬಿಟ್ಟು ಈ ಹೊಟ್ಟೆಯಿಂದ ಲ್ಯಾಂಡ್ ಆಗ್ಬೇಕು ಅಂತ ನಾನು ಹೇಳಿದ್ದು ಕಣ್ರಯ್ಯ. ನೀವ್ ಹೇಗೆ ಹೇಳ್ತಿರೋ ಹಾಗೆ ನಾನು ಕೇಳ್ತಾ ಇದ್ದೆ ಕಣ್ರಯ್ಯ. ಆದ್ರೆ ಇದ್ರ ಬಗ್ಗೆ ನೀವ್ ಯಾರು ನನ್ನ ಹತ್ರ ಮಾತಾಡ್ಲೇ ಇಲ್ಲ. ಬನ್ನಿ, ಎಲ್ರಿಗೂ ಈಗ್ಲೂ ವ್ಯವಸ್ಥೆ ಆಗಿದೆ. ನಾನಂತೂ ದೊಡ್ಡ ಇಗ್ಲು ತಗೊಂಡಿದ್ದೀನಿ, ಅದ್ರಲ್ಲಿ ನೀವು 5 ಜನನೂ ಇರ್ಬೋದು. ಅಯ್ಯಬ್ಬ, ಬೇಗ ಈಗ್ಲೂ ತೋರ್ಸು, ಹಾಗೆ ತಿನ್ನಕ್ಕಿರೋದ್ರ ವ್ಯವಸ್ಥೆ ಮಾಡು. ಅಯ್ಯೋ ನನ್ ಗೆಳೆಯರ, ನನ್ನನ್ನು ಕರ್ಕೊಂಡು ಹೋಗ್ರಯ್ಯ. ಅಯ್ಯಬ್ಬ, ಇದೇನು ಈಗ್ಲೂನ ಇಲ್ಲ 5 ಸ್ಟಾರ್ ಹೋಟೆಲ್? ಅಬ್ಬ ಸಿಂಗಂ ಸರ್, ಇದೆಲ್ಲ ಟೂರಿಸ್ಟ್ಗೋಸ್ಕರ ಮಾಡಿರೋದು ಸರ್. ಅವ್ರ ಅವಶ್ಯಕತೆಗಳನ್ನ ನೆನಪಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಬನ್ನಿ, ಈಗ ನಾವೆಲ್ಲರೂ ಆರಾಮಾಗಿ ಮಲ್ಕೊಳ್ಳೋಣ. ಆ ಕರಡಿಯಿಂದ ನಮ್ಗಿನ್ನೇನು ತೊಂದರೆನೇ ಇಲ್ಲ. ಅಯ್ಯಬ್ಬ ಹೇಳಿ ಅಪ್ಪ. ಅರೆ ಇದೇನಿದು? ಮೊಟ್ಟು ಹೇಳೋ ಮೇಲೆ ಎದ್ದೇಳೋ, ನೋಡೋ ಇಲ್ಲಿ ನಾವೆಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಕಣೋ. ನನಗನ್ಸುತ್ತೆ ಇಡೀ ರಾತ್ರಿ ಸ್ನೋ ಮಳೆ ಬಂದಿದೆ ಅಂತ. ಇದ್ರ ಎಂಟ್ರೆನ್ಸೇ ಫುಲ್ಲು ಬಂದಾಗೋಗ್ಬಿಟ್ಟಿದೆ. ಡಾಕ್ಟರ್ ಅಣ್ಣ, ಬೇಗ ಪಾಲ್ಗೆ ಫೋನ್ ಮಾಡಿ ಅಣ್ಣ, ಬರ್ಲಿ. ಅರೆ ಪಾಲ್, ಎಲ್ಲಿದೆಯಾ ನೀನು? ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ವಿ, ಎಲ್ಲಿದ್ಯಾ? ಬೇಗ ಬಾ, ಹೊರಗೋಗಕ್ಕಾಗ್ತಿಲ್ಲ ಕಡೆಯ. ಸರ್, ನಿನ್ನೆ ರಾತ್ರಿ ಇಲ್ಲಿ ತುಂಬಾ ಬಿರುಗಾಳಿ ಬಂದಿತ್ತು. ಎಲ್ಲ ಇಗ್ಲುಗಳು ಮಣ್ಣಲ್ಲಿ ಮುಳುಗೋಗಿದೆ. ನಾವೆಲ್ಲರೂ ಇಲ್ಲೇ ಸಿಕ್ಕಾಕೊಂಡಿದೀವಿ, ಯಾರು ಆಚೆ ಬರಕ್ಕಾಗ್ತಿಲ್ಲ. ಅಯ್ಯೋ ಹಂಗಂದ್ರೆ ಕಯ್ಯ, ಈಗ ನಮ್ಗೆ ಯಾರಯ್ಯ ಸಹಾಯ ಮಾಡ್ತಾರೆ ಇಲ್ಲಿ? ಈಗ ದೇವ್ರೇ ನಮ್ಮನ್ನೆಲ್ಲ ಕಾಪಾಡ್ಬೇಕು ಅಷ್ಟೇ. ಬ್ಯಾಟರಿ ಆಪರೇಟೆಡ್ ಲೈಟ್ ಎಲ್ಲ ಆಫ್ ಆಗುತ್ತೆ, ಮತ್ತೆ ಅದಾದ್ಮೇಲೆ ಇಗ್ಲು ಒಳಗಿರೋ ಆಕ್ಸಿಜನ್ ಕೂಡ ಖಾಲಿ ಆಗುತ್ತೆ. ಅಯ್ಯಮ್ಮ, ಹೇಳ್ತಾ ಇದೆಯೋ ಇಲ್ಲ ಹೆದರ್ಸ್ತಾ ಇದೆಯೋ ನೀನು? ಅಯ್ಯಮ್ಮ, ಈಗ ನಾವೆಲ್ಲರೂ ಇಲ್ಲಿಂದ ಹೊರಗಡೆ ಹೇಗೆ ಹೋಗೋದು? ಅರೆ ಪತ್ಲು, ಖಾಲಿ ಹೋಟೆಲ್ ಅಂತಲೇ ಓಡ್ತಾನೆ ಇಲ್ಲ ಕಣೋ. ಬೇಗ ಏನಾದ್ರೂ ಯೋಚನೆ ಮಾಡೋ. ಐಡಿಯಾ, ಸಮೋಸ ತಿನ್ನು, ಮತ್ತೆ ನಿನ್ ಕೆಲಸ ಶುರು ಹಚ್ಕೋ. ನಾನು ನಿನ್ ಬ್ಯಾಗಲ್ಲಿ ಸಿಕ್ಕಾಪಟ್ಟೆ ಸಮೋಸ ಇಟ್ಟಿದ್ದೀನಿ ಕಣೋ. ಸಮೋಸನೇ ಇಲ್ಲ ಕಣೋ ಅಲ್ಲಿ. ಹೆಂಗತ್ಯ ಅಮ್ಮ, ಅದೇನಾಯ್ತು ಅಂದ್ರೆ ತಿನ್ನು. ಸಾರಿ ಸ್ನೇಹಿತರೆ, ಈ ತರ ಎಲ್ಲಾ ಸಮೋಸನ ಅವ್ರಿಗೆ ಕೊಟ್ಬಿಟ್ಟೆ. ಅರೆ ಬಾಲು ಮಕ್ಕಳನ್ನ ಬಚಾವ್ ಮಾಡ್ಬಿಟ್ಟೆ. ನಮ್ಮನ್ನು ಬಚಾವ್ ಮಾಡೋ ದಾರಿನ ಬಂದ್ ಮಾಡ್ಬಿಟ್ಟಲ್ಲ. ಏನ್ ಮಾಡ್ಲಿ ಈಗ? ಅರೆ ಈ ಧ್ವನಿ ಎಲ್ಲಿಂದ ಬಂತು? ನಾ ಹೋಗ್ತಾ ಇದ್ದೀನಿ. ಮಾಮನೇ, ಐ ಆಮ್ ಕಮಿಂಗ್. ಮಾಮನೇ, ಅಯ್ಯಮ್ಮ.
ನಮ್ಗಿಂದನೇ ಬಿಡ್ತಾ ಇಲ್ಲ ಇದು. ನಿಮ್ಮನ್ ಬಿಡಲ್ಲ. ಅಯ್ಯಪ್ಪ ಒಂದ್ ನಿಮಿಷ ಕಲ್ಯಾಣ, ಒಂದ್ ನಿಮಿಷ ಇರು. ಅರೆ ಕಲ್ಯಾಣ, ಜಗತ್ನಲ್ಲಿ ತಿನ್ನಕ್ಕೆ ಬೇಕಾದಷ್ಟು ಏನೋ ಇದೆ. ನಮ್ಮನ್ನೆಲ್ಲ ಯಾಕೆ ತಿನ್ನಕ್ ಪ್ರಯತ್ನ ಪಡ್ತಾ ಇದೆಯಾ ನೀನು? ಪ್ರಪಂಚದಲ್ಲಿ ತಿನ್ನೋದಕ್ಕೆ ಏನೇನೋ ಇದೆ, ಆದ್ರೆ ಮನುಷ್ಯರು ಪ್ರಾಣಿಗಳನ್ನ ಯಾಕೆ ತಿಂತಾರೆ? ಅವ್ರು ಓದಿರೋರು, ವಿದ್ಯಾವಂತರು, ಆದ್ರೂ ಪ್ರಾಣಿಗಳನ್ನ ತಿಂತಾರೆ. ನಾವ್ ಯಾಕೆ ತಿನ್ಬಾರ್ದು? ಅರೆ ಕಲ್ಯಾಣ, ನಿನ್ ಮಾತಿನಲ್ಲಿ ದಮ್ಮಿದೆ. ಇಲ್ಲಿ ಕೇಳು, ಪತ್ಲು ಹೇಳ್ತಾನೆ ಇರ್ತಾನೆ, ಒಂದ್ ಕೆಟ್ಟದಲ್ಲಿ ಒಳ್ಳೇದು ಖಂಡಿತ ಇದ್ದೇ ಇರುತ್ತೆ ಅಂತ. ನನ್ನನ್ನು ಕರ್ಕೊಂಡೋಗೋಣ, ಪರವಾಗಿಲ್ಲ. ಆದ್ರೆ ನನ್ನಿಂದ ಈ ಸ್ನೇಹಿತರು ಬಚಾವಾಗ್ಬಿಟ್ರೆ ಸಾಕು ನಂಗೆ. ನಾನು ನಿನ್ ಜೊತೆ ಬರೋದಕ್ಕೆ ತಯಾರಾಗಿದ್ದೀನಿ ಅಣ್ಣ. ನಡಿಯೋಣ, ನಾನು ನಿನ್ ಜೊತೆ ಬರ್ತೀನಿ. ನನ್ನನ್ನು ಕರ್ಕೊಂಡೋಗೋಣ. ಇಲ್ಲೋಡೋಣ, ಒಬ್ಬರಿಂದ ಏನು ಪ್ರಯೋಜನ ಹೇಳು? ನನ್ನ ಈ 3 ಜನ ಸ್ನೇಹಿತರು ಬಚಾವಾಗ್ಬಿಟ್ರೆ ನನಗಷ್ಟೇ ಸಾಕಣ. ನಾನು ನಿಮ್ ಬಗ್ಗೆ ಯಾವಾಗ್ಲೂ ತಪ್ಪಾಗೆ ತಿಳ್ಕೊತಿದ್ದೆ. ನೀವು ನನ್ನ ಮಕ್ಕಳನ್ನ ಉಳಿಸೋಕ್ ಬಂದಾಗ್ಲೆಲ್ಲ ಹಿಡ್ಕೊಂಡು ಹೋಗಕ್ ಬರ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮಂತ ಒಳ್ಳೆ ಮನುಷ್ಯರು ಯಾವತ್ತೂ ಯಾರಿಗೂ ತೊಂದರೆ ಕೊಡೋದಿಲ್ಲ. ಅರೆ ಕಲ್ಯಾಣ, ಅಳ್ಬೇಡಣ್ಣ ನೀನು. ನಡಿಯಣ್ಣ, ನಾನ್ ನಿನ್ ಜೊತೆ ಬರೋದಕ್ಕೆ ತಯಾರಾಗಿದ್ದೀನಲ್ಲಣ್ಣ. ಆದ್ರೆ ನನ್ನ ಸ್ನೇಹಿತರು ಮಾತ್ರ ಬಿಟ್ಬಿಡಣ್ಣ. ಅಯ್ಯೋ, ನಿಮ್ಮಂತವ್ರು ಸಿಗೋದು ತುಂಬಾನೇ ಕಷ್ಟ. ಯಾವಾಗ್ಲೂ ಇನ್ನೊಬ್ರು ಒಳ್ಳೇದನ್ನೇ ಬಯಸ್ತಾ ಇರ್ತೀರ ನೀವು. ನಿಮ್ಮ ಪ್ರಾಣನ ತ್ಯಾಗ ಮಾಡೋದಕ್ಕೂ ಸಿದ್ಧ ಇದ್ದೀರ ನೀವು. ಸಾರಿ, ನಾನ್ ನಿಮ್ಮನ್ನ ತಿನ್ನಕ್ಕಾಗಲ್ಲ. ಪ್ರಾಣಿ ಆದ್ರೇನು, ನಮಗೂ ಕೂಡ ಫೀಲಿಂಗ್ಸ್ ಇರುತ್ತೆ, ಎಮೋಷನ್ಸ್ ಇರುತ್ತೆ. ಅದು ನನ್ನ ಮಕ್ಕಳಿಗೆ ಪ್ರಾಮಿಸ್ ಮಾಡಿದ್ದೆ. ಅದೇನಂದ್ರೆ ಬರ್ತ್ಡೇ ದಿನ ಹ್ಯೂಮನ್ ಕೇಕ್ ತಿನ್ನಿಸ್ತೀನಿ ಅಂತ. ಅದಕ್ಕೆ ನಾನು ನಿಮ್ ಹಿಂದೆ ಬಿದ್ದಿದ್ದೆ. ನಾನಂತೂ ನನ್ನ ಮಾತನ್ನ ತಪ್ಪೋದಿಲ್ಲ. ಹಾಗಾದ್ರೆ ನೀನ್ ಕೊಟ್ಟ ಮಾತನ್ನ ತೀರ್ಸ್ಕೊಳ್ಳೋಣ. ಕರ್ಕೊಂಡೋಗು ನನ್ನ. ಇಲ್ಲೋಡು, ನಿನ್ನೊಳಗೆ ಫೀಲಿಂಗ್ಸ್ ಇದ್ರೆ ಅದು ನಿನ್ ಮಕ್ಕಳಲ್ಲೂ ಇದ್ದೇ ಇರತ್ತಣ್ಣ. ಅವರು ನನ್ನ ತಿನ್ನೋದೇ ಇಲ್ಲ, ನೋಡ್ತೀಯಣ್ಣ. ನಾನು ಇಲ್ಲಿವರೆಗೂ ಎಂತೆಂಥ ಮನುಷ್ಯರನ್ನ ನೋಡಿದ್ದೀನಿ ಅಂತಂದ್ರೆ ಅವ್ರು ನಮ್ಮನ್ನ ಹಿಡಿತಾರೆ ಮತ್ತೆ ನಮ್ ಕತೆ ಮುಗಿಸ್ತಾರೆ. ಆದ್ರೆ ನೀವು ತುಂಬಾ ಸ್ಪೆಷಲ್ ವ್ಯಕ್ತಿಗಳು. ಹೋಗಿ, ನಾನ್ ನಿಮ್ಮನ್ನ ತಿನ್ನೋದಿಲ್ಲ. ಕಲ್ಯಾಣ, ನೀವೆಲ್ಲಾದ್ರೂ ಬೇಗ ಬಚ್ಚಿಟ್ಕೊಂಬಿಡಿ. ನಾವು ಮೊದಲು ಆ ಜನಗಳನ್ನ ಕಾಪಾಡ್ತೀನಿ, ಆಮೇಲೆ ನಾನು ನಿಮ್ ಜೊತೆ ಬರ್ತೀವಣ್ಣ. ಸರಿ, ಹಾಗಾದ್ರೆ. ಅಮ್ಮ ಅಮ್ಮ ನಾವೆಲ್ಲ ಸೇರ್ಕೊಂಡು ಮತ್ತೆ ಮಾಡ್ಬಿಟ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ನಮ್ ಜೀವನ ಉಳಿಸ್ಬಿಟ್ರಿ. ಥ್ಯಾಂಕ್ ಯು. ಎಷ್ಟು ಒಳ್ಳೆಯವರು ಈ ಮನುಷ್ಯರು. ಈಗ ನೀವೆಲ್ಲರೂ ಬೇರೆಯವ್ರನ್ನ ಕಾಪಾಡಿ. ನಮಗ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತೀವಿ. ಬಾಯ್ ಬಾಯ್. ನಾನು ಹೇಳೋ ತನಕ ನಿಮ್ ಕಣ್ಣು ಪಟ್ಟಿಗಳನ್ನ ತೆಗಿಬಾರ್ದು, ಆಯ್ತಾ? ಸರ್ಪ್ರೈಸ್ ಇದೆ. ಓಕೆ, ನಿಮ್ಮ ಕಣ್ಣು ಪಟ್ಟಿಗಳನ್ನ ತೆಗೀರಿ ಅಂಡ್ ಸ್ಟಾರ್ಟ್ ಸಿಂಗಿಂಗ್ ಹ್ಯಾಪಿ ಬರ್ತ್ಡೇ. Happy birthday to you. ಅರೆ, ಇವ್ರನ್ನ ಯಾಕೆ ಈ ತರ ಕಟ್ಟಾಕಿದ್ದೀರಾ? ಬಿಚ್ಚಿ, ಈ ಹಗ್ಗನ್ನ ಬಿಚ್ಚಿ. ಅಂಕಲ್ಗೆ ತುಂಬಾನೇ ಕಷ್ಟ ಆಗ್ತಿರ್ಬೋದಲ್ವಾ? ಪಾಪ, ನೀವ್ ಯಾಕೆ ಈ ತರ ಮಾಡಿದ್ರಿ? ನಿಮಗೆ ಹ್ಯೂಮನ್ ಕೇಕ್ ಬೇಕಿತ್ತಲ್ವಾ? ನಾನು ಪ್ರಾಮಿಸ್ ಮಾಡಿದ್ದೆ, ಅದನ್ನು ಉಳಿಸ್ಕೊಂಡೆ. ಯುನೋ, ಅಪ್ಪ ಯಾವತ್ತು ಮಾತನ್ನ ಮುರಿಯೋದಿಲ್ಲ, ಗೊತ್ತಾ? ಆದ್ರೆ ಪ್ರತಿ ಸರಿ ನಮ್ಮನ್ನ ಕಾಪಾಡೋರ್ನ ಹೇಗ್ ತಿನ್ನಕ್ಕಾಗುತ್ತೆ ಪಾಪ?
ನಾವೀಗ ದೊಡ್ಡವರಾಗಿದ್ದೀವಿ, ನಮಗೆಲ್ಲ ಅರ್ಥ ಆಗುತ್ತೆ. ಇವತ್ತು ನೀವು ನಮ್ಮಿಂದ ಒಂದು ವಿಷಯ ಕಲ್ತ್ಕೊಳ್ಬೇಕು. ಎಲ್ಲ ಮನುಷ್ಯರು ಕೆಟ್ಟವರಾಗಿರಲ್ಲ, ಕೆಲವು ಮನುಷ್ಯರು ಒಳ್ಳೆಯವರು ಆಗಿರ್ತಾರೆ. ಈ ಅಂಕಲ್ ಮತ್ತು ಅವ್ರ ಫ್ರೆಂಡ್ಸ್ ತರ. ನನ್ನ ಮುದ್ದು ಮಕ್ಕಳು ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಸಾರಿ ಅಂಕಲ್, ಕ್ಷಮಿಸ್ಬೇಡಿ. ನಮ್ಮ ಅಪ್ಪನಿಂದ ನಿಮಗೆ ತುಂಬಾನೇ ತೊಂದರೆ ಆಯ್ತು. ಅಪ್ಪನ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಪ್ರತಿ ಸಾರಿ ನೀವೇ ನಮ್ಮನ್ನ ಕಾಪಾಡಿದ್ದು ಅಂತ. ಅವ್ರಿಗೂ ಗೊತ್ತು ಮಕ್ಕಳೇ, ಅವ್ರಿಗೂ ಗೊತ್ತು. ಆದ್ರೆ ಇಷ್ಟು ಮಾತ್ರ ಗೊತ್ತಿರ್ಲಿಲ್ಲ, ನಿಮ್ಮಲ್ಲೂ ಅವ್ರ ತರ ಒಳ್ಳೆ ಗುಣ ಇದ್ದೇ ಇದೆ ಅಂತ. ಅವ್ರು ಒಳ್ಳೆಯವರು. ನಾವೆಲ್ರೂ ಈಗ ಸ್ನೇಹಿತರು. Thank you, ಪಾಪಾ. ಹಾಯ್ ಎವ್ರಿವನ್, ನಡೀರಿ ಈಗ ಬರ್ಡೇ ಆಚರಿಸೋಣ. ಹಲೋ ಕರಡಿಯಣ್ಣ, ನಡೀರಿ ಕೇಕ್ ನ ಕಟ್ ಮಾಡಿ. ಇದು ಹ್ಯೂಮನ್ ಮೇಡ್ ಕೇಕು. ಇವತ್ತು ಇದನ್ನೇ ತಿನ್ಬೇಕು. ಹ್ಯಾಪಿ ಬರ್ಡೇ ಕರಡಿಯಣ್ಣ, ಹ್ಯಾಪಿ ಬರ್ಡೇ ಕರಡಿಯಣ್ಣ. ಕನ್ಸಲ್ಲ, ನಿಜ ಇದು. Watch India's largest kids library only on Jio Hotstar. Download the app now.